ಸಾಕಷ್ಟು ಕುತೂಹಲ ಕೆರಳಿಸಿರುವ ಕೇರಳದ ಅನಂತ ಪದ್ಮನಾಭ ದೇಗುಲ ಬಿ ಕೋಣೆಯನ್ನ ತೆರೆಯದೇ ಇರುವಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಅಲ್ಲದೆ ಮುಂದಿನ ವಿಚಾರಣೆಯನ್ನ 3 ತಿಂಗಳ ಕಾಲ ಮುಂದೂಡಿ ಆದೇಶ ಹೊರಡಿಸಿದೆ. ಬಿ ಕೋಣೆ ತೆರೆಯುವ ಮುನ್ನ ಈಗಾಗಲೇ ದೇವಾಲಯದಲ್ಲಿ ಸಿಕ್ಕಿರುವ ಸಂಪತ್ತಿನ ಮೌಲ್ಯಮಾಪನ ಮಾಡಿ ಅಂತ ಆದೇಶಿಸಿರೋ ಕೋರ್ಟ್ ಇದಕ್ಕೆ 1 ವರ್ಷದ ಗಡುವು ನೀಡಿದೆ. ಅಲ್ಲದೆ ಸಂಪತ್ತಿನ ಬಗ್ಗೆ ಕೇರಳದ ಸರ್ಕಾರಿ ಸ್ವಾಮ್ಯದ ಎಲೆಕ್ಟ್ರಾನಿಕ್ ಸಂಸ್ಥೆಯಿಂದ ಡಿಜಿಟಲ್ ಮಾಹಿತಿ ಸಂಗ್ರಹಿಸುವಂತೆಯೂ ಸುಪ್ರೀಂ ಆದೇಶ ನೀಡಿದೆ. ಈ ಪ್ರಕ್ರಿಯೆಯ ಮೇಲುಸ್ತುವಾರಿ ನೋಡಿಕೊಳ್ಳಲು ನೋಡಲ್ ಅಧಿಕಾರಿಯನ್ನ ನೇಮಿಸುವಂತೆ ಸುಪ್ರೀಂ ಆದೇಶಿಸಿದೆ. ಈ ನಡುವೆ ಬಿ ಕೋಣೆ ಭದ್ರತೆ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಾಗಿದ್ದು ಸಂಪ್ರದಾಯಕ್ಕೆ ಧಕ್ಕೆಯಾಗದಂತೆ ಭದ್ರತೆ ಕಲ್ಪಿಸಿ ಅಂತ ಸೂಚಿಸಿದೆ. ರಾಜಮನೆತನದವರು 25 ಲಕ್ಷ ರೂಪಾಯಿ ಭದ್ರತಾ ಠೇವಣಿ ಇಡುವಂತೆ ಸೂಚನೆ ನೀಡಿದೆ. ಅಲ್ಲದೆ ಆನಂದ್ ನೇತೃತ್ವದ ತಜ್ಞರ ಸಮಿತಿ ಅವಧಿ ಮುಗಿದ್ದು ಮುಂದಿನ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರವೇ ವಹಿಸಿಕೊಳ್ಳುವಂತೆ ಸೂಚನೆ ನೀಡಿದೆ. ಅನಂತ ಪದ್ಮನಾಭ ದೇವಾಲಯ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿರುವಂತಹ ಕೇರಳದ ಅನಂತ ಪದ್ಮನಾಭ ದೇವಾಲಯದ ಬಿ ಕೋಣೆ 1 ತೆರೆಯೋದು ಬಾಕಿ ಇತ್ತು. ಇದು ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು. ಇದನ್ನ ತೆಗೆದರೆ ಸಾಕಷ್ಟು ಅಪಾಯಗಳು ಕಾದಿವೆ ಅಂತ ರಾಜಮನೆತನದವರು ಈಗಾಗಲೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ನೀಡಿದೆ. ಆ ಕೋಣೆಯ ಬಾಗಿಲನ್ನ ತೆಗೆಯದಿರುವಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಅಲ್ಲದೆ ಮುಂದಿನ ವಿಚಾರಣೆಯನ್ನ 3 ತಿಂಗಳ ಕಾಲ ಮುಂದೂಡಿ ಆದೇಶ ಹೊರಡಿಸಿದೆ. ಬಿ ಕೋಣೆ ತೆರೆಯೋದಕ್ಕೆ ಮುಂಚೆ ಈಗಾಗಲೇ ದೇವಾಲಯದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ಮೌಲ್ಯಮಾಪನ ಮಾಡಿ ಅಂತ ಕೋರ್ಟ್ ಆದೇಶಿಸಿದೆ. ಇದಕ್ಕೆ 1 ವರ್ಷದ ಗಡುವನ್ನ ನೀಡಿದೆ. ಅಲ್ಲದೆ ಸಂಪತ್ತಿನ ಬಗ್ಗೆ ಕೇರಳದ ಸರ್ಕಾರಿ ಸ್ವಾಮ್ಯದ ಎಲೆಕ್ಟ್ರಾನಿಕ್ ಸಂಸ್ಥೆಯಿಂದ ಡಿಜಿಟಲ್ ಮಾಹಿತಿ ಸಂಗ್ರಹಿಸುವಂತೆಯೂ ಆದೇಶ ನೀಡಿದೆ. ಈ ಪ್ರಕ್ರಿಯೆಯ ಮೇಲುಸ್ತುವಾರಿ ನೋಡಿಕೊಳ್ಳೋದಕ್ಕೆ ನೋಡಲ್ ಅಧಿಕಾರಿಯನ್ನ ನೇಮಿಸುವಂತೆ ಸುಪ್ರೀಂ ಆದೇಶಿಸಿದೆ. ಈ ನಡುವೆ ಬಿ ಕೋಣೆ ಭದ್ರತೆ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಾಗಿದ್ದು ಸಂಪ್ರದಾಯಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗದಂತೆ ಭದ್ರತೆ ಕಲ್ಪಿಸಿ ಅಂತ ಸೂಚಿಸಿದೆ. ರಾಜಮನೆತನದವರು 25 ಲಕ್ಷ ರೂಪಾಯಿ ಭದ್ರತಾ ಠೇವಣಿ ಇಡುವಂತೆ ಸೂಚನೆ ನೀಡಿದೆ. ಅಲ್ಲದೆ ಆನಂದ್ ನೇತೃತ್ವದ ತಜ್ಞರ ಸಮಿತಿ ಅವಧಿ ಮುಗಿದು ಮುಂದಿನ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರವೇ ವಹಿಸಿಕೊಳ್ಳುವಂತೆ ಸೂಚಿಸಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಕೇರಳದಲ್ಲಿ 1 ಲಕ್ಷ ಕೋಟಿಯ ಸಂಪತ್ತು ಲಭ್ಯ ಆಗಿತ್ತು. ಎ ಮತ್ತು ಸಿ ಡಿ ಕೋಣೆಗಳನ್ನು ತೆಗೆಯಲಾಗಿತ್ತು. ಬಿ ಕೋಣೆ ತೆಗೆಯೋದು ಬೇಕೇ ಬೇಡವೇ ಅನ್ನೋ ಅನುಮಾನಗಳು ವಾದ ವಿವಾದಗಳು ನಡೆದಿದ್ವು.